ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಮಟನ್ದು ತಲೆ ಕಾಲು ಸಾಂಬಾರು ಮಾಡೋಣ. ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಅದಕ್ಕೆ ಮಸಾಲೆ ಐಟಮ್ ಏನೇನು ಬೇಕು ಅಂತ ಅಂದರೆ ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ಬೇಕಾಗುತ್ತೆ. ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದನ್ನು ಇವಾಗ ಎಲ್ಲ ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಒಟ್ಟಿಗೆ ರುಬ್ತೀನಿ ನಾನು. ಸಪ್ರೇಟಾಗಿ ಏನೂ ರುಬ್ಕೊಳ್ಳಲ್ಲ ನಾನೆಲ್ಲ ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ 2 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ, 2 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಇವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಮೆಥಡಲ್ಲಿ ನೀವು ಮಾಡಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಚಕ್ಕೆ ಲವಂಗ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಕ್ಕೆ ಲವಂಗ ಪೌಡರ್ ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನು ಹಾಕ್ಕೊಂಬಿಟ್ಟು ಇವಾಗ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೊಳ್ಳೋಣ ಬನ್ನಿ. ನುಣ್ಣಗೆ ರುಬ್ಕೊಬೇಕು ಅದನ್ನು. ಅಷ್ಟರಲ್ಲಿ ರುಬ್ಬಿ ಸೈಡಲ್ಲಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಕಾದಿದೆ. ಕಾದ ನಂತರ ಇವಾಗ ಒಂದು ಸ್ವಲ್ಪ ಆಯಲ್ ಹಾಕ್ಕೋಬೇಕು. ಅದಕ್ಕೆ ಆಯಲ್ ಹಾಕ್ಕೊಳ್ಳೋಣ. ಆಯಿಲು ಕಾಯಿಲಿ ಅಷ್ಟರಲ್ಲಿ ನಾವು ಇವಾಗ ನನ್ನ ಸ್ಟೈಲಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ನೆಂಟರು ಬಂದಿದ್ದರು, ಅವ್ರಿಗೆ ಮಾಡಿಕೊಟ್ಟಿದ್ದೆ ನಾನು. ಇವಾಗ ಮಟನ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಮಟನ್ ಹಾಕ್ತೀನಿ. ಫಸ್ಟು ನಾನು ಮಸಾಲೆ ಹಾಕಲ್ಲ, ಮಟನೇ ಫಸ್ಟ್ ಹಾಕೋದು. ಹಾಕ್ಬಿಟ್ಟು ಎಣ್ಣೆಲೇ ಫ್ರೈ ಆಗಬೇಕು. ಅದು ಒಂದು 10 ನಿಮಿಷ ಎಣ್ಣೆಲಿ ಚೆನ್ನಾಗಿ ನೀರು ಬಿಡೋ ಥರ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಅದು ನೋಡಿ ಫ್ರೈ ಆಗ್ತಾ ಇದೆ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಇದು ತಲೆಕಾಲು ಮಾಂಸ ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಮುದ್ದೆಗೆ, ಚಪಾತಿ, ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು. ಇವತ್ತು ಮಾಡಿಬಿಟ್ಟು ನಾಳೆ ಬೆಳಗ್ಗೆನೇ ಅಕ್ಕಿ ರೊಟ್ಟಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಈ ಥರ ಬೇಗ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪೆಲ್ಲ ಮಟನ್ಗೆ ಹಿಡೀಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಘಮ ಘಮ ಅಂತ ಇದೆ. ಅದು ಹಂಗೆ ಫ್ರೈ ಆಗ್ತಾಯಿದ್ರೆ ಘಮ ಘಮ ಅಂತ ಇದೆ. ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ, ಇವಾಗ ಅದನ್ನು ಹಾಕ್ತೀನಿ ಅದಕ್ಕೆ. ಅದು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಎಣ್ಣೆ ಜೊತೆ, ಮಟನ್ ಜೊತೆ ಚೆನ್ನಾಗಿ ಫ್ರೈ ಆಗಲಿ. ಅದು ತುಂಬ ಚೆನ್ನಾಗಿರುತ್ತೆ. ನನ್ನ ಪೇಜ್ ಫಾಲೋ ಮಾಡ್ತಾಯಿರಿ, ನನಗೆ ಸಪೋರ್ಟ್ ಮಾಡಿ. ಇದೇ ಥರ ಹೊಸ ರೆಸಿಪಿಗಳನ್ನು ಹೇಳ್ಕೊಡ್ತೀನಿ ನಿಮಗೆ ನಾನು. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಆಗಲಿ. ಅದು ಒಂದು 2-3 ನಿಮಿಷ ಫ್ರೈ ಆಗಲಿ. ನೋಡಿ ಫ್ರೈ ಆಗಿದೆ. ಇವಾಗ ಬೇಕಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು, ನೀರು. ನಾನು ರುಬ್ಬಿಟ್ಕೊಂಡಿರ್ತೀನಲ್ಲ ಮಸಾಲೆ, ಅದ್ರ ನೀರೇ ಹಾಕ್ತೀನಿ ನಾನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೇನಾದ್ರು ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ನನಗೊಂಚೂರು ಉಪ್ಪು ಬೇಕು, ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕ್ಬಿಟ್ಟು ನೋಡಿ ಎಷ್ಟು ಗಟ್ಟಿ ಬೇಕು ಇಲ್ಲ ತೆಳ್ಳ ಬೇಕಾ ಅಂತ ನೋಡಿ ನನಗಿಷ್ಟು ಸಾಕು. ಗಟ್ಟಿ ಆಗುತ್ತೆ. ಕೂಗಾದ್ಮೇಲೆ ಗಟ್ಟಿ ಆಗುತ್ತೆ. ಇವಾಗ ಕುಕ್ಕರ್ ಮುಚ್ತಾಯಿದ್ದೀನಿ. ಮುಚ್ಚಾದ ನಂತರ ಒಂದು 5 ವಿಸಿಲ್ ಆಗಬೇಕು. ಅದು ಮಟನ್ ಅಲ್ವಾ, ಅದರಿಂದ ಒಂದು 5 ವಿಸಿಲ್ ಆಗಲಿ. ಅದು ಆದ ನಂತರ ಇವಾಗ ಓಪನ್ ಮಾಡ್ತೀನಿ ಅದನ್ನು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಸಖತ್ತಾಗಿದೆ ಕಣ್ರಿ. ಟೇಸ್ಟ್ ಮಾತ್ರ ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಾವು 3 ಜನ ಇರೋದು, ಸಾಕು ನಮಗೆ ಅಂತ ಹೇಳಿ ಇಷ್ಟು ಕಮ್ಮಿನೇ ಮಾಡ್ಕೊಂಡಿದ್ದೀನಿ ನಾನು. ರೈಸ್ ಮಾಡಿದ್ದೆ,
ಇವಾಗ ಸಾಂಬಾರು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಮನೇಲಿ. ನನ್ನ ಪೇಜ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇದೇ ಥರ ಒಳ್ಳೆ ರೆಸಿಪಿಗಳನ್ನು ಹೇಳ್ಕೊಡ್ತೀನಿ ನಿಮಗೆ ನಾನು. ಥ್ಯಾಂಕ್ ಯು ಸೋ ಮಚ್.